ಆಗ್ರಹ ಇರ್ತಕ್ಕಂಥದ್ದು ಸಾಧ್ಯವಾದಷ್ಟು ಜಾತಿ ಗಣತಿಯನ್ನು ಮುಂದೂಡಬೇಕು. ನಮ್ಮ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಜಾತಿ ಗಣತಿ ಮುಂದೂಡಿಕೆಗೆ ಸಭೆಯಲ್ಲಿ ಒಕ್ಕೊರಲ ಕೂಗು ಪ್ರದರ್ಶನವಾಗಿದೆ. ಜಾತಿ ಮುಂದೂಡಿಕೆ ಅಂದರೆ ಜಾತಿ ಗಣತಿ ಮುಂದೂಡಿಕೆ ಆಗಬೇಕು. ಜಾತಿ ಗಣತಿ ವೇಳೆ ಒಕ್ಕಲಿಗರೆಂದೇ ಬರೆಸುವಂತೆ ಕರೆಯನ್ನು ಕೊಟ್ಟಿದ್ದಾರೆ. ಕುಂಚಿಟಿಗ ಒಕ್ಕಲಿಗ ಪ್ರತ್ಯೇಕ ಗುರುತಿಸಿಕೊಳ್ಳದಂತೆ ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ಸಬ್ ಕಾಸ್ಟ್ಗಳು ಬೇರೆ ಬೇರೆ ಇರುತ್ತೆ. ಗಂಗಟ್ಕಾರರು ಅಂತಾರೆ, ದಾಸ್ ಒಕ್ಕಲರು ಅಂತಾರೆ. ಅವೆಲ್ಲ ಬಿಟ್ಟುಬಿಡಿ, ಬರೆಸಬೇಕಾದ್ರೆ ಒಕ್ಕಲಿಗ ಅಂತಲೇ ಬರೆಸಿ. ಯಾರೇ ಇರಲಿ ಒಕ್ಕಲಿಗ ಸಮುದಾಯದಲ್ಲಿ ಒಗ್ಗಟ್ಟಿರಲಿ. ಸರ್ವೆ ಮುಂದೂಡಿದರೆ ಒಳ್ಳೆಯದು ಅಂತ ಸಭೆಯಲ್ಲಿ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಅದನ್ನು ಈವನ್ ಸ್ವಾಮೀಜಿಗಳು ಕೂಡ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕರೆಕ್ಟ್ ಹೇಳಿದರು, ನಾವು ಮಾತನಾಡ್ಬಿಟ್ರೆ ರಾಜಕೀಯ ಅಂತಾಗುತ್ತೆ, ಹಾಗಾಗಿ ಸ್ವಾಮೀಜಿಗಳೇ ಹೇಳಲಿ, ಪ್ರಯತ್ನವನ್ನಂತೂ ನಾವು ಮಾಡ್ತೀವಿ ಅಂತನ್ಬಿಟ್ಟು ಇವತ್ತಿನ ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನಕ್ಕೆ ಸಾಕ್ಷಿ ಆಯಿತು. ಜಾತಿ ಗಣತಿ ಮುಂದೂಡಿಕೆಗೆ ಒಕ್ಕೊರಲ ಕೂಗು ಕೇಳಿ ಬಂದಿದೆ ಇವತ್ತಿನ ಒಕ್ಕಲಿಗರ ಸಭೆಯಲ್ಲಿ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಏನು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ತುಂಬುವುದಿಲ್ಲ ಸ್ವಾಗತವನ್ನು ನಾವು ಕೂಡ ಕೋರ್ತೇವೆ ಅನ್ನೋ ಅಭಿಪ್ರಾಯ. ಮತ್ತೊಮ್ಮೆ ಇದನ್ನು ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನು ಎಲ್ಲರ ಹಾಗೆ ನಾವು ಕೂಡ ತುಂಬ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸ್ವಾಮೀಜಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ವಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯಂದೇ ಪ್ರಸಿದ್ಧಿಯಾಗಿ ತಾಯಂದಿರಾದಿಯಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಮುಳುಗಿರ್ತಕ್ಕಂಥ ದಿನ. ಈ ಭಾಗವೆಷ್ಟು ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನು ಎಷ್ಟರ ಮಟ್ಟಿಗೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾರೆ ಅಂತ ನಮಗೆ ಗೊತ್ತಿರ್ತಕ್ಕಂಥ. ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಸುದೀರ್ಘವಾಗಿ ಎಲ್ಲರ ಭಾವನೆಗಳನ್ನು ಹೇಳಿಕೊಡುವಂಥ ಮತ್ತು ಕೇಳಿಸಿಕೊಡುವಂಥ ಕಾರ್ಯ ಆಯಿತು. ಅದರ ಒಟ್ಟು ಫಲಿತಾಂಶ ಮಾನ್ಯ ಕೇಂದ್ರ ಒಕ್ಕಲಿಗ ಸಂಘದ ಅಧ್ಯಕ್ಷರು ಮತ್ತು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದಂತೆ ನಮ್ಮೆಲ್ಲರದು ಒಂದು ಅಭಿಪ್ರಾಯ ಇತ್ತು. ಕಾಂತರಾಜ್ ವರದಿ ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬಹುದು ಅಂತ ಅವ್ರು ಹೇಳ್ತಾರೆ. ಈಗಿನ ಆಯೋಗ ಉತ್ತಮವಾದಂಥ ಸತ್ಯ ಹೊರ ಕೊಡ್ತಕ್ಕಂಥ ಆಯೋಗ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವಾದು. ನಾನು ಮಂತ್ರಿಗಳನ್ನ ಕೇಳಿ ಇದನ್ನೇ ಇವೆಲ್ಲ ಬೆಂಕಿ ಹಚ್ಕೊಳ್ಳೋಕೆ ಏನು ಬೇಕೋ ಅದು ಮಾಡವ್ರೆ. ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ, ಇಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ, ಯೋಚನೆ ಮಾಡದೆ, ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ಅಷ್ಟೇ. ನೋಡಿ, ಒಂದು ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕೆಂದರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತು ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನು ಎಕ್ಸ್ಟೆಂಡ್ ಮಾಡಬೇಕು. ಮತ್ತು ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಲೇ ಬರೆಸ್ಬೇಕು. ಎಲ್ಲ ಕಾಲಮಲ್ಲೂ ಒಕ್ಕಲಿಗ ಬರೆಸಿದ್ರೆ ಒಳ್ಳೆಯದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನು ಒಡಿಬಾರ್ದು. ನೋಡಿ, ಜಾತಿ ಆರಂಭದಲ್ಲಿದ್ದಿದ್ದು 877. ಕಾಂತರಾಜ್ ವರದಿ ಬಂದದ್ದು ಅದನ್ನು 1500
11ಕ್ಕೆ ತಗೊಂಡೋದ್ರು. ಈಗ ಮತ್ತೆ 211 212 ಜಾತಿನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವರಿಗೆ ಯಾರು ಕೊಟ್ಟಿದ್ದು? ಇದರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಗ್ ಕಟ್ಟಿದ್ದಾರೆ. ಇಲ್ಲಿ ಜಾತಿಯ ಕಳ್ತನ ಆಗಿದೆ, ಮತಗಳ್ತನ ಅಲ್ಲ. ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ. ಈ ಜಾತಿ ಕಳ್ತನ, ಈ ಜಾತಿ ಕಳ್ತನ. ಇದಕ್ಕೆ ನಾವು ಅಲ್ಲಿಗೆ ಒಕ್ಕಲಿಗ ಸಮುದಾಯದವರ ಸಭೆಯ ನಿರ್ಣಯದ ಪ್ರಕಾರ ಏನಾದರೂ ಸಮೀಕ್ಷೆ ಮುಂದೂಡಿಕೆ ಆಗುತ್ತಾ? ದಸರಾ ರಜಾ ಇದೆ, ನವರಾತ್ರಿ ನಡೀತಾ ಇರುತ್ತೆ, 9 ದಿನ ನವರಾತ್ರಿಗೆ ಹೊಟ್ಟೋಗುತ್ತೆ. ಹೀಗಿರಬೇಕಾದ್ರೆ ಹೆಂಗೆ ನೀವು 15 ದಿವಸದಲ್ಲಿ ಮುಗಿಸ್ತೀರಾ ಅಂತ ಸರ್ಕಾರ ಏನೋ ತುಂಬ ವಿಶ್ವಾಸದಲ್ಲಿದೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ.